शिवानी और आप देख रहे हैं बीजापुर एक्सप्रेस। चलते हैं खबरों की ओर। जय भीम। ನನ್ನ ಹೆಸರು ಕಮಲಾ ಬಿಸ್ನಾಳ್ ಅಂತ. ನಾನು ಮಹಿಳಾ ಅಧ್ಯಕ್ಷೆ, ಜಿಲ್ಲಾ ಡಿಎಸ್ಎಸ್ ಅಧ್ಯಕ್ಷೆ. ರಕ್ತದಾನ ಅಂದ್ರೆ ನಮ್ಮ ದಲಿತರದ್ದು ರಕ್ತ ಅಂದ್ರೆ ಯಾರು ದಲಿತರಂದ್ರೆ ಇಷ್ಟ ಪಡಲ್ಲ. ಆದ್ರೆ ನಮ್ ದಲಿತರ ರಕ್ತವನ್ನು ನಾವು ಬೇರೆಯವರಿಗೆ ಡೊನೇಟ್ ಮಾಡ್ತೇವೆ ಅಂದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ. ಏನ್ ಚೆನ್ನಾಗಾಗುತ್ತೆ ಸರ್, ನಾವು ಕೊಡ್ತೀವಿ. ಜೈ ಭೀಮ್ ಜೈ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ ಹಂಗಾಗಿ ನಾನು ಪ್ರತಿ ವರ್ಷನೂ ಬ್ಲಡ್ ಡೊನೇಟ್ ಮಾಡ್ತೀನಿ ಸರ್. ಹಿಂಗಾಗಿ ನನಗೆ ಅದು ಡೊನೇಟ್ ಮಾಡೋದ್ರಿಂದ ಒಂಥರ ಖುಷಿ ಆಗ್ತದೆ. ವರ್ಷ ಕೊಡ್ತೀನಿ ಸರ್. ನಾವು ನಾವು 3 ವರ್ಷ ಕೊಡ್ತೀವಿ. ನಮ್ಮ ಹೆಸರು ಸಂತೋಷ್ ಚಲೋಬೇಕು. ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಅಂಗವಾಗಿ ಅಂಬೇಡ್ಕರ್ ಶಕ್ತಿ ಸಂಘ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರಿ ಹಾಸ್ಪಿಟಲ್ ದವಾಖಾನೆ ಸಿವಿಲ್ ಹಾಸ್ಪಿಟಲ್ ವತಿಯಿಂದ ಎಲ್ಲಾ ಸಿಬ್ಬಂದಿಗಳು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಯಾಯಗಳು ಮತ್ತು ಈ ಜಿಲ್ಲೆಯ ವಿಜಯಪುರ ಜಿಲ್ಲೆ ಯಾರಾದರೂ ರಕ್ತದಾನವನ್ನು ಮಾಡ್ತಾ ಇದ್ದರೆ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಕರೆಯನ್ನು ಕೊಟ್ಟಿದ್ದೇವೆ. ಹೀಗಾಗಿ ಹಲವಾರು ಜನ ಮಹಿಳೆ, ಪುರುಷರು ಮತ್ತು ಅಂಬೇಡ್ಕರ್ ಅಭಿಮಾನಿಗಳು, ಈ ದೇಶದ ಸಂವಿಧಾನವನ್ನು ಅರಿತುಕೊಂಡಂತ ಬಾಬಾ ಸಾಹೇಬರ ಕುಡಿಗಳು ಮತ್ತು ವಿಜಯಪುರ ಜಿಲ್ಲೆಯ ನಾಗರಿಕರು ಕೂಡ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸಂಘಟನೆ ವತಿಯಿಂದ ಅಭಿನಂದನೆಗಳು. ಥ್ಯಾಂಕ್ ಯು. ಇದನ್ನ ನಾವು 5 ವರ್ಷದಿಂದ ಪ್ರತಿ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ಇದನ್ನ ಮಾಡ್ತಾ ಬಂದಿರ್ತೇವೆ. ಪ್ರತಿ ವರ್ಷ ಇನ್ನೂ ಹೆಚ್ಚಿಗೆ ಆಗ್ತಾ ಇದೆ. ಸೊ ಇಂಥ ಬಿಸಿಲಿನ ವಾತಾವರಣದಲ್ಲಿ ಕೂಡ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಶಕ್ತಿ ಅಂಬೇಡ್ಕರ್ ಶಕ್ತಿ ಸಂಘಟನೆ ವತಿಯಿಂದ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಇದನ್ನ ನಾವು ಸರ್ಕಾರಿ ಹಾಸ್ಪಿಟಲ್ಗೆ ನಾವು ಇದನ್ನ ಕಳಿಸ್ಕೊಡ್ತಾ ಇದ್ದೇವೆ. ಅಲ್ಲಿಯ ಸಿಬ್ಬಂದಿಗಳೇ ಬಂದಿರ್ತಾರೆ. ಅದನ್ನ ಪಡೆದುಕೊಂಡು ನಮ್ಮ ಎಲ್ಲಾ ಸಿಬ್ಬಂದಿಗಳು ಇದ್ದಾರೆ, ಇಲ್ಲ ನೋಡ್ಬೇಕು ನಾವು. ಸೊ ನಮ್ಮ ಸಿಬ್ಬಂದಿ ಆದಂತ ಖಜಾಪುರ ಅವರು ಕೂಡ ಇದ್ದಾರೆ. ಅವರೇ ಇದಕ್ಕೆಲ್ಲ ಉಸ್ತುವಾರಿ. ರಕ್ತವನ್ನು ತೆಗೆದುಕೊಂಡು ಹೋಗಿ ಅದನ್ನ ಬ್ಲಡ್ ಡೊನೇಟ್ ಹಾಸ್ಪಿಟಲ್ ಸೇವ್ ಮಾಡಿ ಇಟ್ಕೊಂಡು ಅದನ್ನು ಸುರಕ್ಷಿತವಾಗಿಟ್ಟು ಅಂತ ಯಾರಾದರೂ ರಕ್ತದಾನಿಗಳು, ಬಡದಾನಿ ರೋಗಿಗಳು ಬಂದ್ರೆ ಅವರಿಗೆ ಅದನ್ನ ರಕ್ತವನ್ನ ಕೊಡ್ತಾ ಇರ್ತಾರೆ. ಅವರಿಗೂ ಕೂಡ ನಮ್ಮ ಸಂಘಟನೆ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. BR ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ ಇವತ್ತು ರಕ್ತದಾನ ಶಿಬಿರವನ್ನ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ದಲಿತ ಸಂಘಟನೆ ಪರವಾಗಿ ಮತ್ತು ಇಲ್ಲಿ ಬಂದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಂದ್ರೆ ಸುಮಾರು 4 ರಿಂದ 5 ವರ್ಷಗಳ ಸತತವಾಗಿ ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದ್ದು, ಅದರಂತೆ ಈ ಒಂದು ರಕ್ತದಾನವನ್ನು ಅದೇ ಸರ್ಕಾರ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಿಬ್ಬಂದಿಗಳು ಬಂದು ಸ್ವಯಂ ಸ್ಫೂರ್ತವಾಗಿ ಯಾವುದೇ ರೀತಿಯ ಅವರೇ ಬಂದು ಸ್ವಂತ ರಕ್ತವನ್ನು ತೆಗೆದುಕೊಂಡು ಹೋಗಿ, ಯಾರು ನಿರ್ಗತಿಕರು ಬಡವರು ರಕ್ತ ಕಡಿಮೆ ಇರ್ತಕ್ಕಂಥ ವ್ಯಕ್ತಿಗೆ ಸರ್ಕಾರವಾಗಿ ಅವರೇ ಸುತ್ತ ಬಂದು ಅವರೆಲ್ಲವನ್ನು ಮಾಡ್ಕೊಂಡು ಹೋಗ್ತಾರೆ. ಯಾರಿಗೆ ಅಲ್ಲಿ ಅನಾನುಕೂಲತೆ ಆಗುತ್ತೆ, ಬಡವರ ಜನರಿಗೆ ಅನುಕೂಲವಾಗಂತ ಎಲ್ಲಾ ದಾನಕ್ಕಿಂತ ರಕ್ತದಾನ ಕೂಡ ಒಂದು ಶ್ರೇಷ್ಠವಾಗಿದೆ. ಒಂದು ಜೀವನ ಉಳಿಸಲು ಆ ರಕ್ತದ ಅವಶ್ಯಕತೆ ಇರುವುದರಿಂದ ಅದಕ್ಕಾಗಿ ಇವತ್ತೆಲ್ಲ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯ ನಿಮಿತ್ತವಾಗಿ ಒಂದು ದಲಿತ ಸಂಘಟನೆದವರು ನಾವೆಲ್ಲರೂ ಸೇರಿಕೊಂಡು ಈ ಒಂದು ಶಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಶಕ್ತಿ ಸಂಘ ವತಿಯಿಂದ ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗುತ್ತದೆ. ಆದ ಕಾರಣ ತಾವೆಲ್ಲರೂ ಆ ಒಂದು ಶಿಬಿರಕ್ಕೆ ಬಂದು ಸ್ವಯಂ ಗುಪ್ತವಾಗಿ ಇವತ್ತು ಮಹಿಳೆಯರು ಇರ್ಬೋದು, ಪುರುಷರು ಇರ್ಬೋದು, ತಮ್ಮ ರಕ್ತದಾನವನ್ನು ಈಗಾಗಲೇ ನಮ್ಮ DSS ಜಿಲ್ಲಾಧ್ಯಕ್ಷ ಇರ್ತಕ್ಕಂಥ ನಾಗರಾಜ್ ಮೇಡಮ್ ಅವರು ಕೂಡ ಈ ಶಿಬಿರದಲ್ಲಿ ಭಾಗವಹಿಸಿ ಅವರು ಕೂಡ ತಮ್ಮ ಸ್ವಯಂ ಗುಪ್ತವಾಗಿ ತಮ್ಮ ರಕ್ತದಾನವನ್ನು ಯಾರಿಗೆ ಜನರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಅವರು ಕೂಡ ಈ ವೇದಿಕೆಯ ಮೇಲೆ ಬಂದು ತಮ್ಮ ರಕ್ತದಾನ ಶಿಬಿರವನ್ನು ಮಾಡಲಾಗಿದೆ. ಅದರಂತೆ ಅವರಿಗೂ ಕೂಡ ಈ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಅಂಗವಾಗಿ ಅವರಿಗೂ ಕೂಡ ಜೈ ವಂದನೆ ಮಾಡ್ತಾ